ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೋಗಿಲು ಬಡಾವಣೆಯಲ್ಲಿ ಜೆಸಿಬಿ ಗರ್ಜಿಸಿತ್ತು. ಈಗ ತಣಿಸಂದ್ರದ ಸರತಿ. ತಣಿಸಂದ್ರದಲ್ಲೂ ಕೂಡ ಜೆಸಿಬಿ ಗರ್ಜಿಸಿದೆ. ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡ ಜಾಗದಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದನ್ನ ಬುಲ್ಡೋಸರ್ ಸಹಾಯದಿಂದ ಉರುಳಿಸಿದ್ದ ಎಸ್ಆರ್ಕೆ ನಗರದಲ್ಲಿ ಜೆಸಿಬಿ ಗರ್ಜಿಸಿರೋದು. ಬಿಡಿಎಯಿಂದ ಮನೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ 200ಕ್ಕೂ ಹೆಚ್ಚು ಮನೆಗಳ ಒತ್ತುವರಿಯನ್ನ ತೆರವು ಮಾಡಲಾಗಿದೆ. ಪೊಲೀಸ್ ಭದ್ರತೆಯೊಂದಿಗೆ ಬಿಡಿಎ ಕಾರ್ಯಾಚರಣೆ ನಡೆಸಿರೋದು. ಅವ್ರಿಗೆ ಫೋನ್ ಮಾಡಿದ್ರೆ ಇಲ್ಲ ಅದು ಕರೆಕ್ಟ್ ಇದೆ, ಪೇಪರ್ಸ್ ನಾವು ತಗೊಂಡ್ಬಿಟ್ಟು 8 ವರ್ಷ ಆಯ್ತು ಅದು ಅಂತ ಹೇಳ್ತಾ ಇದ್ದಾರೆ. ಇದ್ರ ಮದ್ವೆ ಇದೆ, ಮದ್ವೆದು ಜ್ಯುವೆಲ್ರಿ ಎಲ್ಲ ಇಟ್ಬಿಟ್ಟಿದೀವಿ, ಮನೆಗೆ ಅಡ್ವಾನ್ಸ್ ಇಲ್ಲ, ಎಲ್ಲ ಸಾಮಾನ್ ತಗೊಂಡ್ಬಿಟ್ಟು ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಿಟ್ಟು ಮದ್ವೆ ಇದ್ದಿದ್ದು ಪೋಸ್ಟ್ಪೋನ್ ಮಾಡಿದೀವಿ. ಮದ್ವೆದು ಎಲ್ಲ ಸ್ವಲ್ಪ ಸ್ವಲ್ಪ ಅಂತ ತೆಗಿಯೋಣ ಅಂತ ಮಾಡ್ದೆ. ಇವಾಗ ಮದ್ವೆ ಗೋಲ್ಡ್ ಎಲ್ಲ ಅಲ್ಲಿ ಇದೆ, ಮಣಪುರಂನಲ್ಲಿ ಇದೆ. 12 lakhs ಗೋಲ್ಡ್ ಇಟ್ಟಿದ್ದೀವಿ ನಾವು. 5 ಲಕ್ಷ ಇದ್ ಮಾಡಿದೀವಿ. ಇರೋದು ಮನೆ ಸೇಲ್ ಮಾಡಿಬಿಟ್ಟು ಇಲ್ಲಿ ತಗೊಂಡಿರೋದು. ಇವಾಗ ಮೊನ್ನೆ ನೀವು ಡೆಮಾಲಿಷ್ ಮಾಡಿದ್ರೆ ನಮ್ ಸಾಮಾನು ನಾವ್ ಎಲ್ಲ ಎಲ್ಲಿ ಹೋಗ್ಬೇಕು ನಮ್ಗೆ ಜವಾಬ್ದಾರಿ ಬೇಕು. ಇವಾಗ ನೀವು ನೋಟಿಸ್ ಕೊಟ್ಟಿದ್ದೀರಾ ಅಂತ ವರ್ಷ ಮುಂಚೆ ಹೇಳ್ತಾ ಇದ್ದೀರಾ. ಯಾಕೆ 3 months ಮುಂಚೆ ನೋಟಿಸ್ ಕೊಟ್ಟಿಲ್ಲ? ಯಾಕೆ 1 month ಮುಂಚೆ ನೋಟಿಸ್ ಕೊಟ್ಟಿಲ್ಲ? ಯಾಕೆ ಬರೋದ್ ಮುಂಚೆ ನೋಟಿಸ್ ಕೊಟ್ಟಿಲ್ಲ? ಡೈರೆಕ್ಟ್ ಬಂದ್ಬಿಟ್ಟು ಡೆಮಾಲಿಷ್ ಮಾಡೋದು. ಇವಾಗ ನಾವು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಅಲ್ವಾ, ಇವಾಗ ನಾವು ತಗೊಂಡಿರೋ ಟೈಮ್ ನಲ್ಲಿ ನಮ್ಗೆ ರಿಜಿಸ್ಟರ್ ಏನಕ್ಕೆ ಮಾಡಿದ್ರು? ನಾವು ಯಾರ ಮೇಲೆ ಇವಾಗ ಭರೋಸಾ ಮಾಡಬೇಕು? ಗವರ್ಮೆಂಟ್ ಹತ್ರನೇ ನಾವು ಹೋಗಿದ್ದಲ್ವಾ, ಅಲ್ಲೇನೆ ಹೋಗಿದ್ದು ನಾವು. ಅವ್ರು ಲೀಗಲ್ ಇದೆ ಅಂತ ಪೂರ್ತಿ ಎಲ್ಲ ಟ್ಯಾಕ್ಸ್ ಈ ಖಾತಾ ಎಲ್ಲ ಹಾಕ್ಬಿಟ್ಟು ಇವಾಗ ಬಿಡಿಎದು ಪ್ರಾಪರ್ಟಿಗೆ ಈ ಖಾತಾ ಹೆಂಗ್ ಮಾಡಿದ್ದಾರೆ? ಕಾವೇರಿ ಕನೆಕ್ಷನ್ ಇದೆ, ಎಲೆಕ್ಟ್ರಿಕ್ ಇದೆ, ಎಲ್ಲ ಕ್ಲಿಯರ್ ಅಂತ ಇದೆ ಹೇಳ್ಬಿಟ್ಟು ನಾವು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದು. ಈಗ ಅವ್ರು ಹೇಳ್ತಾ ಇರೋಂಥದ್ದು ಇದು ಬಿಡಿಎ ಜಾಗ, ಅವ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಆರ್ಡರ್ ಬಂದಿದೆ, ನಾವು ಡೆಮಾಲಿಷ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ನಿಮಗ್ ಮಾರಿದ್ಯಾರು? ಮಾರುವ ಅಂತ ಸಂದರ್ಭದಲ್ಲಿ ನೀವು ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ಕೊಂಡಿದ್ರ? ಅವಾಗ ಏನಂತ ಹೇಳಿದ್ರು? ನಾನ್ ಏನ್ ಹೇಳ್ತಾ ಇದ್ದೀನಿ, ನಮ್ಗೆ ಡಾಕ್ಯುಮೆಂಟ್ಸ್ ಗೊತ್ತಿಲ್ಲ, ತಗೊಂಡ್ ಬಂದ್ ಕೊಟ್ಟಿದ್ದು ಬ್ರೋಕರ್. ತಗೊಂಡ್ ಹೋಗ್ಬಿಟ್ಟು ನಾವು ತೋರ್ಸಿದ್ ಲಾಯರ್ ಮುದಸ್ಸಿರ್ ಅಂತ ಇದ್ದಾರೆ, ಅವ್ರಿಗೆ ತೋರ್ಸಿದ್ದು ಎಲ್ಲ ಕ್ಲಿಯರ್ ಇದೆ, 2 ಪೇಪರ್ ಕಮ್ಮಿ ಇದೆ ಅಂತ ಹೇಳಿದ್ದು. ಅದನ್ನು ಅವರು ಇದ್ ಮಾಡ್ಬಿಟ್ಟು ಕೊಟ್ಟಿದ್ದು. ರಿಜಿಸ್ಟರ್ ಆಫೀಸ್ಗೆ ಹೋಗಿದಲ್ವಾ, ಅವ್ರು ಯಾಕೆ ಚೆಕ್ ಮಾಡಿಲ್ಲ? ಬಾನಸವಾಡಿ ರಿಜಿಸ್ಟರ್ ಆಫೀಸ್ ನಲ್ಲಿ ಅವ್ರಿಗೆ ಗೊತ್ತಾಗಲ್ವಾ ಇದು ಬೇಟಿ ಆಯ್ತು ಏನಿದೆ ಅಂತ? ಲಾಯರೇ ಎಲ್ಲ ಮಾಡಿದ್ರು. ಇವಾಗ ನಾವು ಲಾಯರ್ ಮೇಲೆ ಟ್ರಸ್ಟ್ ಮಾಡಬೇಕು, ಗವರ್ಮೆಂಟ್ ಮೇಲೆ ಏನ್ ಮಾಡ್ಬೇಕು? ಸಡನ್ ಆಗಿ ಏನು ನೋಟಿಸ್ ಇಲ್ಲ, 3 months ಆಗಿರೋದು. ಇಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ನೀವು ಡೆಮಾಲಿಷ್ ಮಾಡಿದ್ರೆ ಮನೆ ತಗೊಂಡ್ ಎಲ್ಲಿ ಹೋಗ್ಬೇಕು? ಸಾಮಾನ್ ಎಲ್ಲಿ ಆಗ್ಬೇಕು? ನಾವು ಎಲ್ಲಿ ಇದು ಸ್ಟೇ ಆಗ್ಬೇಕು ಹೇಳಿ? ಮದುವೆ ನೀವು ಪೋಸ್ಟ್ಪೋನ್ ಮಾಡಿದೀವಿ ಅಂತಂದ್ರಿ, ಯಾವಾಗ ಪೋಸ್ಟ್ಪೋನ್ ಮಾಡಿದ್ರಿ? ನಾವು ಮದುವೆ ಈ ವರ್ಷ ಹೆಣ್ಣಲ್ಲಿ ಮಾಡೋಣ, ಸ್ವಲ್ಪ ಏನು ಜ್ಯುವೆಲ್ರಿ ಇಟ್ಟಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಅಂತ ತೆಗ್ಬಿಟ್ಟು ಮಾಡೋಣ ಅಂತ ಇದ್ ಮಾಡಿದ್ದು. ಇವಾಗ ಜ್ಯುವೆಲ್ರಿ ಎಲ್ಲ ಆಚೆ ಇದೆ. ಇವಾಗ ಅಡ್ವಾನ್ಸ್ಗೆನು ಇವಾಗ ನೀವು ಆಚೆ ಸಾಮಾನ್ ಆಗ್ಬಿಟ್ರು ರೂಯಿಬಾನು ಅಂತ ಕೇಳಿಲಿ, ನೀವು ಸಾಮಾನೆಲ್ಲ ಆಚೆ ಆದ್ರೆ ಇವಾಗ ಅಡ್ವಾನ್ಸ್ ಇಲ್ಲ ನಮ್ಗೆ, ಮನೆಗೆ ಏನು ಇಲ್ಲ, ಕೈನಲ್ಲಿ ಏನು ಇಲ್ಲ, ತಲೆ ಮೇಲೆ ಫುಲ್ ಸಾಲ ಇದೆ. ಏನ್ ಮಾಡ್ಬೇಕು? ಇವ್ರದ್ದು ಮದ್ವೆ ಇದೆ, ಇವಾಗ ಇರೋದು ಮನೇನು ಸೆಲ್ ಮಾಡ್ಬಿಟ್ಟಿದೀವಿ. ಇವಾಗ ಏನ್ ಮಾಡ್ಬೇಕು? ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಅಧಿಕಾರಿಗಳು ಈ ತರ ನೋಟಿಸ್ ಕೊಡದೆ ಬಂದು ಡೆಮಾಲಿಷ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀವಿ. ಗೊತ್ತಿಲ್ಲ ಸರ್, ನಾವು ಬಂದ್ಬಿಟ್ಟು 3 months ಆದಲ್ಲ, 3 months ಆಗಿರೋದು. ಏನ್ ಹೇಳ್ತೀವಿ ಸರ್? ಈ ತರ ಫ್ರಾಡ್ ಮಾಡ್ಬಿಟ್ಟು ಒಂದ್ ಮನೆಗೆ ಚೀಟ್ ಮಾಡ್ಬಿಟ್ಟು ನೀವು ಚೆನ್ನಾಗಿರ್ತೀರಾ? ಇವಾಗ ಗವರ್ಮೆಂಟ್ ಅಂತ ನಾವು ಏನಂತ ಟ್ರಸ್ಟ್ ಮಾಡ್ಬೇಕು? 1 month ಮುಂಚೆ ನೋಟಿಸ್ ಕೊಟ್ಟಿದ್ರೆ ನಮ್ಗೆ ಏನಾದ್ರೂ ಮಾಡ್ಬೇಕು. ಏನು ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು ಹೇಳಿ? ಯಾರು ನೋಡಿಲ್ಲಿ ನನ್ ಮಗಳಿಗೆ ಮದುವೆಗೆ ಅಂತ ಇಕ್ಕಿದ್ದಲ್ಲ ಒಡವೆ ಮನೆ ಎಲ್ಲ ಮಾರಿ ನಮ್ಮ ಹತ್ರ ಏನ್ ಮಾಡ್ಬೇಕು ನಾವು? ಎಲ್ಲಿಗೆ ಹೋಗ್ಬೇಕು? ಆ ಮನೆ ಬಿಟ್ಟು ಏನಿಲ್ಲ ನಮ್ಮ ಹತ್ರ, ಏನ್ ಮಾಡ್ಬೇಕು ನಾವು? ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ? ನಾವು ಆಚೆ ಹೋಗಲ್ವಾ? ಯಾಕೆ ಹೇಳಿ? ನಮ್ಗೆ ಮನೆ ಇಲ್ಲ, ಇರೋದು ಇದೇ ಮನೆ. ಇವಾಗ ಎಲ್ಲಿ ತಗೊಂಡ್ ಹೋಗ್ಬೇಕು? ನಾವು ಒಳಗಡೆ ಇರ್ತೀನಿ, ನಿಮ್ ಬಿಡಿಯ ಜಾಗ ಇದೆಲ್ವಾ, ನಮ್ಗೆ ಎಲ್ಲ ಡೆಮಾಲಿಷ್ ಮಾಡ್ಬಿಟ್ಟು ತಗೊಳ್ಳಿ. 30 ತಿಂಗಳಲ್ಲಿ ಈ ಖಾತಾ ಎಲ್ಲ ಮಾಡ್ಸಿದಾರೆ ಸರ್. ಈ ಖಾತಾ ಕೂಡ 30 ತಿಂಗಳ ಮಾಡ್ಸಿದ್ವಿ.
ಹೋದ ವಾರನೇ ಎಲೆಕ್ಟ್ರಿಕ್ ಬಿಲ್ ಕೂಡ ನಮ್ಮ ಹೆಸರಲ್ಲಾಗಿದೆ ಸರ್. ಅದ್ರಲ್ಲೇ ಅವಾಗ್ಲೇ ಸ್ಟಾಪ್ ಮಾಡಬಹುದಾಗಿತ್ತಲ್ಲ ಸರ್. ಇದೆಲ್ಲ ಎಲ್ಲ ಈ ಖಾತಾ ಮಾಡಿಸಿದೀವಿ, ಈ ಖಾತಾ ಮಾಡಿಸಿದ್ವಿ. ಟ್ಯಾಕ್ಸ್ ಫುಲ್ ಅಪ್ಡೇಟ್ ಕಟ್ಟಿದ್ದೀವಿ. 26 ವರ್ಗೆ ಟ್ಯಾಕ್ಸ್ ಕಟ್ಟಿದ್ದೀವಿ ಸರ್. ನೋಡಿ ಸರ್, ಒಂದು ಮಧ್ಯದಲ್ಲಿ ಇವಾಗ ನೀವು ಮನೆ ಹೊಡಿತೀವಿ ಅಂದ್ರೆ ನಾವು ಒಳಗಡೆ ಇರ್ತೀವಿ, ನಮ್ ಜೊತೆ ಒಟ್ಬಿಡಿ. ಬೇರೆ ಏನ್ ಹೇಳಕ್ ಆಗಲ್ಲ, ಬೇರೆ ಏನ್ ಆಪ್ಷನ್ ಇಲ್ಲ ನಮ್ಗೆ. ಸುಸೈಡ್ ಮಾಡ್ಕೊಳ್ಬೇಕು ನಾವು. ಇಲ್ಲಿ ವಕೀಲರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡ್ಸೋಣ. ಅವ್ರು ಏನ್ ಹೇಳ್ತಾರೆ ಅನ್ನೋದು. ಸರ್, ಈ ರೀತಿಯಾದಂತ ಪರಿಸ್ಥಿತಿ ಇದೆ ಅನ್ನೋದು ಸ್ಥಳೀಯರು ಹೇಳ್ತಾ ಇದ್ದಾರೆ. ಬಿಡಿಎ ಅಧಿಕಾರಿಗಳು ಹೇಳ್ತಾರೆ ಇದು ಬಿಡಿಎ ಜಾಗ, ನಾವು ನಮ್ ಕೆಲಸ ಮಾಡ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ 3 ತಿಂಗಳ ಹಿಂದೆ ಮಾತ್ರ ನಾವು ಮನೆ ತಗೊಂಡಿದೀವಿ ಅಂತ ಹೇಳ್ತಾರೆ. ಇದು ಮನೆ ಮಾರದವ್ರ ತಪ್ಪ, ತಗೊಂಡವ್ರ ತಪ್ಪ, ಅಥವಾ ಈಗ ಸರ್ಕಾರ ತಪ್ಪ? ಏನ್ ಸರ್, ಟೋಟಲಿ ಇಲ್ಲಿಗಲ್ ಡೆಮಾಲಿಷ್ ಆಗ್ತಾ ಇರೋದು ಇದು. ಈಗ ನೋಡಿ, ಇವಾಗ ಗವರ್ಮೆಂಟ್ ಡಾಕ್ಯುಮೆಂಟ್, ಗವರ್ಮೆಂಟ್ ಡಾಕ್ಯುಮೆಂಟ್ ಇದು. ಗವರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಸಬ್ ರಿಜಿಸ್ಟರ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಇಸಿ ಇದೆ, ಈ ಖಾತಾ ಇದೆ, ಟ್ಯಾಕ್ಸ್ ಪೇಡ್ ಗವರ್ಮೆಂಟ್ ಗೆ ಪೇ ಮಾಡ್ತಾ ಇದ್ದಾರೆ. ಆವಾಗ ಇವ್ರು ಬಿಡಿ ಅಂತ ನೋಡಿಲ್ವಾ? ಗೊತ್ತಾಗ್ಬೇಕಲ್ಲ. ಎಲೆಕ್ಟ್ರಿಕ್ ಸಮೇತ ಕಾವೇರಿ ನೀರಿದೆ, ಈಗ ಅವಾಗ ಗೊತ್ತಾಗ್ಬೇಕಲ್ಲ ಗವರ್ಮೆಂಟ್. ಇದರಲ್ಲಿ ಗವರ್ಮೆಂಟ್ ಅಫಿಷಿಯಲ್ ಇನ್ವಾಲ್ವ್ಮೆಂಟ್ ಇದೆ. ಇಲ್ಲ, ಟೋಟಲಿ ಕರಪ್ಟ್ ಆಗಿರೋದು ಇದು. ಕರಪ್ಷನ್ ತಗೊಂಡು ಈಗ ಬಡವರಿಗೆ ಬಂದು ಡೆಮಾಲಿಷ್ ಮಾಡ್ತಾ ಇರೋದು. ಈಗ ಯುಪಿ ನಲ್ಲಿ ಆಗ್ತಾ ಇತ್ತು ನೋಡಿ ಬುಲ್ಡೋಸರ್. ಇದೇ ರೀತಿ ಇಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಗವರ್ಮೆಂಟ್ ಅದೇ ರೀತಿ ಬುಲ್ಡೋಸರ್ ನಡೀತಾ ಇದೆ ನೋಡಿ. ಪಾಪ ಸೂಸೈಡ್ ಮಾಡೋದು ಪರಿಸ್ಥಿತಿ ಬಂದಿದೆ. ಆ ರೀತಿ ಆಗಿದೆ. ಈಗ ಗವರ್ಮೆಂಟ್ ಎಲ್ಲಿ ಹೋಗ್ಬೇಕು? ಡೆಮಾಲಿಷ್ ಮಾಡ್ಬಿಟ್ರೆ ಎಲ್ಲಿ ಹೋಗ್ಬೇಕು ಇವರು? ಆ ರೀತಿ ಪರಿಸ್ಥಿತಿ ಆಗಿದೆ. ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ ಇವ್ರ ಹತ್ರ. ಈಗ ಮನೆಗೆ ಏನೇನು ಡಾಕ್ಯುಮೆಂಟ್ ಬೇಕು ಎಲ್ಲ ಡಾಕ್ಯುಮೆಂಟ್ ಇದೆ. ಇಸಿ ಇದೆ, ಈ ಖಾತಾ ಸಮೇತ. ಈ ಖಾತಾ ನೋಡಿ ಹೆಂಗೆ, ಈಗ ಬಿಡಿಎ ಇದ್ರೆ ಈ ಖಾತಾ ಹೆಂಗೆ ಪ್ರೊಡ್ಯೂಸ್ ಮಾಡ್ಬಿಡ್ತಾರೆ ಸರ್? ಹೆಂಗೆ ಅಲಾಟ್ ಮಾಡ್ತಾರೆ? ಇದೆಲ್ಲ ಇಲ್ಲಿಗಲ್ ಅಲ್ಲ. ಇದರಲ್ಲಿ ಮುಂದಿನ ನಡೆ ಏನು? ಕಾನೂನು ಹೋರಾಟ ಮಾಡ್ತಾರ ಏನೇನು ಸರ್? ಈಗ ನಾನೀಗ ಹೈಕೋರ್ಟ್ ಅಲ್ಲಿ ಪೆಟಿಷನ್ ಹಾಕಿದ್ದೇನೆ ಸ್ಟೇ ಮಾಡಕ್ಕೆ. ಅಲ್ಲಿ ತನಕ ಇವ್ರು ಡೆಮಾಲಿಷ್ ಮಾಡ್ಬಿಡ್ತಾ ಇದಾರೆ. ನಾನು ಇವತ್ತು ಮೂವ್ ಮಾಡ್ಬಿಟ್ಟಿದ್ದೀನಿ ಹೈಕೋರ್ಟ್ ಅಲ್ಲಿ ಸ್ಟೇ ಮಾಡ್ಸಕ್ಕೆ. ಬಟ್ ಇವ್ರು ಡೆಮಾಲಿಷ್ ಮಾಡಕ್ಕೆ ರೆಡಿ ಇದ್ ಮಾಡ್ತಾ ಇದಾರೆ. ಇದು ಇಲ್ಲಿಗಲ್ ಆಗಿ ಮಾಡ್ತಾ ಇರೋದು. ನಾನು ಒಂದು ಮೆಸೇಜ್ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ದೀನಿ, ಇದು ಇಲ್ಲಿಗಲ್ ಆಗಿ ಮಾಡ್ತಾ ಇರೋದು. ಯುಪಿ ಗವರ್ಮೆಂಟ್ ಅಲ್ಲಿ ಹೆಂಗೆ ಬುಲ್ಡೋಸರ್ ಮಾಡ್ತಾ ಇದೆ, ಇದೇ ರೀತಿ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಕರ್ನಾಟಕದಲ್ಲಿ ಆಗ್ತಾ ಇದೆ. ಇದು ಆದಷ್ಟು ಬೇಗ ಸ್ಟಾಪ್ ಮಾಡ್ಬೇಕು. ಈ ಬಡವರು ಎಲ್ಲಿ ಹೋಗ್ಬೇಕು ಸರ್? ಅಡ್ವೊಕೇಟ್ ಹುಸೇನ್ ಅಂತ. ಒಂದೇ ಒಂದ್ ಕ್ವಶನ್ ಸರ್, ಇದು ಗವರ್ಮೆಂಟ್ ಮೇಲೆ ನಾವು ಹೆಂಗೆ ಟ್ರಸ್ಟ್ ಮಾಡ್ಬೇಕು? ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗಿದಲ್ವಾ? ಈ ಖಾತಾ ಬಿಡಿಎಗೆ ಹೆಂಗ್ ಮಾಡ್ತಾರೆ? ವಾಟರ್ ಕನೆಕ್ಷನ್ ಬಿಡಿಎಗೆ ಹೆಂಗ್ ಕೊಡ್ತಾರೆ? ಡಾಕ್ಯುಮೆಂಟ್ಸ್ ತಗೊಂಡ್ಬಿಟ್ಟು ನಾವು ಈ ಪ್ರಾಪರ್ಟಿ ತಗೊಂಡಕ್ಕೆ ಹೋಗಿದ್ರೆ ಅವ್ರು ಅಮೌಂಟ್ ಕಟ್ಟಕ್ಕೆ ಹೇಳಿದ್ದು. ವಿತೌಟ್ ಪೇಪರ್ ಬಿಡಿಎಗೆ ಹೆಂಗ್ ಅಮೌಂಟ್ ತಗೊಂತಾರೆ ಅವರು? ಇವಾಗ ರಿಜಿಸ್ಟರ್ ಅಮೌಂಟ್ ನಾವು 3 ಲಕ್ಷ ಕಟ್ಟಿದೀನಿ, ಹೆಂಗ್ ತಗೊಂಡಿದ್ದಾರೆ ಅವರು? ಗವರ್ಮೆಂಟ್ ಅವ್ರು ಹೆಂಗ್ ತಗೊಂಡಿದ್ದಾರೆ? ಅವ್ರು ಹೇಳ್ಬೇಕಾಗಿತ್ತಲ್ವಾ? ಇಲ್ಲ ಇದು ಬಿಡಿಎ ನೀವು ತಗೊಂಡ್ಬಾರ್ದು, ಇದು ಬಂದ್ರೆ ನಿಮ್ಗೆ ಡೆಮಾಲಿಷ್ ಆಗುತ್ತೆ. ಯಾಕೆ ಹೇಳಿಲ್ವಾ? ಬಿಡಿ ಟ್ಯಾಕ್ಸ್ ಪೇ ಮಾಡಿದ್ದೀವಿ. ಇವಾಗ without any rights, they have no rights to take tax. If the property is going to BDA, no one have rights to take up the tax and all those stuff. So we need our property. We need the proof. Why is the reason they are going? We are not leaving the house. We have nothing over here. We are not leaving the house. We need the justice right now.